ಮತ್ತೆ ಬರ್ದೇ ಇರೋ ಜಾಗಕ್ಕೆ ಮರಿ. ನಾನು ಬರ್ತೀನಿ ಮಮ್ಮಿ. ಬೇಡ ಮರಿ, ಬೇಡ. ನೀನಿನ್ನು ಬದುಕಿ ಬಾಳ್ಬೇಕಾದವಳು. ಹಾಗಾದ್ರೆ ನೀನು ಹೋಗ್ಬಾರ್ದು. ಇಲ್ಲಮ್ಮ, ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವ್ಯಾಕಮ್ಮ ಮನೆ ಬಿಟ್ಟು ಹೋಗ್ಬೇಕು? ಹಾಳಾದ ದರಿದ್ರ ಎಲ್ಲಿಂದ ಬಂತು? ನಿಮ್ಮ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹಾಳು ಮಾಡ್ಬಿಟ್ಟ. ಅಮ್ಮ, ಇಲ್ದೇ ಒಂದೆಲ್ಲ ಕಲ್ಪನೆ ಮಾಡ್ಕೊಂಡು ನೀವ್ಯಾಕೆ ತಲೆ ಕೆಡಿಸ್ಕೋಬೇಕು? ಗೋಪಿ, ನಾಳೆ ಏನಾದ್ರು ಆ ರಂಗನ್ಗೆ ಬುದ್ಧಿ ಸರಿ ಹೋದ್ರೆ? ನೀವ್ಯಾಕೆ ಹೆದರ್ಕೋತೀರಾ? ಅವನ್ನ ನಾನು ಇಲ್ಲಿಂದ ಪಾರ್ಸಲ್ ಮಾಡ್ಬಿಡ್ತೀನಿ. ನೀವು ಧೈರ್ಯವಾಗಿರಿ, ಧೈರ್ಯವಾಗಿರಿ. ಲೇ ಭೂತ, ಇಲ್ಲೇ ಕೂತ್ಕೋ. ಮುಂದಿನ ಸ್ಟೇಷನ್ ನಲ್ಲಿ ನಿಮ್ಮ ಅಪ್ಪ ಬಂದು ಇಳಿಸ್ಕೊತಾನೆ. ಹೋಗ್ತೀಯ ಮಗನೇ? ಹೋಗ್ ಹೋಗ್. ಅಮ್ಮ, ಅವನ್ನ ಕಳಿಸ್ಬಿಟ್ಟೆ. ಚುಕ್ಕು 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 ಅಂತ ರೈಲಲ್ಲಿ ಪಾರ್ಸಲ್ ಮಾಡ್ಬಿಟ್ಟೆ. ಎಲ್ಲಿಗೆ? ಬೆಂಗಳೂರು ಟ್ರೈನು ಅಂತ ಹೇಳಿ ಅರ್ಸಿಕೆರೆ ಟ್ರೈನಲ್ಲಿ ಕೂಡಿಸ್ಬಿಟ್ಟೆ. ಅವನಲ್ಲಿ ಹೋಗಿ ತಲುಪಿಬಿಟ್ರೆ ಸಾಕು, ಬ್ರಹ್ಮ ಬಂದ್ರು ಅವನ್ನ ಹುಡ್ಕಕ್ಕಾಗಲ್ಲ. ಸೀತಮ್ಮ, ನೀವಿನ್ ಧೈರ್ಯವಾಗಿರ್ಬೋದು. ಗೋಪಿ, ನೀನ್ ಮಾಡಿರೋ ಈ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಸೀತಮ್ಮ, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಏನು? ಟಾಫಿ, ಕಮಾನ್ ಕಮಾನ್. ನನ್ನ ಟಾಫಿ ಟಾಫಿ ಅಂತಿರಲ್ಲ. ನನ್ನ ಹೆಸರು ರಜನಿ. ಇವಳು ನಮ್ ಕ್ಲಿನಿಕಲ್ ಇದು ಹುಡುಗಿ ಅಲ್ವಾ? ಹೌದು. ಇವಳು ಹುಷಾರಾಗಿ ತುಂಬಾ ದಿವಸ ಆಯ್ತು. ಹೌದಾ? ಮತ್ತೆ ಅಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ನನಗೆ ಬೇಕಾಯ್ತು, ನಾನು ಇಟ್ಕೊಂಡಿದ್ದೀನಿ. ಏನಿದೆ? ನಾನೇ ಇದ್ದೀನಿ. ನೀನಿನ್ನು ಯಾಕಿದ್ಯಾ? ನೀನ್ ಯಾಕೆ ಇದೆಯಾ? ಯಾಕಿದ್ಯಾ? ಹುಷಾರಾದ ತಕ್ಷಣ ಹೋಗ್ಬೇಕು ತಾನೆ? ಅಮ್ಮ, ಇವಳಿಗೆ ನಾಚಿಕೆ. ಅವಳಿಗೆ ಯಾಕೆ ನಾಚಿಕೆ? ಅವಳಿಗೆ ನಾಚಿಕೆ ಆಗದೆ ನನಗಾಗುತ್ತೆ. ಅಮ್ಮ, ಇವಳಿಗೆ ನನ್ನ ಮೇಲೆ ಲವೋ ಲವ್. ಅಮ್ಮ, ನೀವೇ ಡಾಕ್ಟರ್ ಹೇಳಿ ನಮ್ಮಿಬ್ಬರು ಮದುವೆನೂ ಮಾಡಿಸ್ಬೇಕು. ಆಗುತ್ತೆ. ಗೋಪಿ ನೋಡಿ, ಗೋಪಿಗೂ ಆ ಹುಡುಗಿಗೂ ಲವ್ ಅಂತೆ. ನಾವಿಬ್ರು ಅವ್ರಿಗೆ ಮದುವೆ ಮಾಡ್ಬೇಕು. ವೆರಿ ಗುಡ್. ಅವ್ರ ಅಪ್ಪ ಅಮ್ಮ ಬರ್ಲಿ, ನಾನೇ ಮಾತಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬೆಳಗ್ಗೆಂದ ಎಲ್ಲಿ ಹೋಗಿದ್ದೆ? ನಾನು ಎಲ್ಲಿ ಸರ್ ಹೋಗಿದ್ದೆ? ಇಲ್ಲೇ ಇದ್ನಲ್ಲ ಸರ್. ಇಲ್ಲಲ್ಲಿದ್ದೆ ನೀನು? ರಂಗ ಆಸ್ಪತ್ರೆಯಲ್ಲಿ ಇಲ್ಲ. ಅವ್ನು ಎಲ್ಲಿ ಹೋಗಿದ್ದ ನೋಡಿದೇನೋ? ಅವನೇನು ಹೋಗ್ತಾನೆ ರಂಗ? ಅವನು ಇಲ್ಲೆಲ್ಲ ಇರ್ಬೇಕು. ಡಾಕ್ಟರ್, ರಂಗ ಅರಸೀಕೆರೆ ಟ್ರೈನಲ್ಲಿ ಕೂತ್ಕೊಂಡು ಬೆಂಗಳೂರಿಗೆ ಅಂತ ಹೋಗ್ತಿದ್ದ. ಮೊದಲೇ ತಲೆ ಕೆಟ್ಟಿರೋನು. ಇವನ್ನ ಹೀಗ ನೋಡ್ಕೊಳ್ಳೋದು? ಡಾಕ್ಟರ್, ಜವಾಬ್ದಾರಿನ ಅರ್ಥ ಮಾಡ್ಕೊಂಡು ಇವನ್ಗೆ ಟ್ರೀಟ್ಮೆಂಟ್ ಮಾಡೋ ಹೋಗಿದ್ರೆ ಹೇಳಿ, ಇಲ್ಲೇ ಬಿಡ್ತೀನಿ. ಇಲ್ಲಾದ್ರೆ ಹೇಳ್ಬಿಡಿ, ಇವತ್ತೇ ಇವನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಬೇರೆ ಯಾರಾದ್ರೂ ಡಾಕ್ಟರ್ ಹತ್ರ ಬಿಡ್ತೀನಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಇನ್ಮೇಲಿಂದ ನಾನೇ ರಂಗನ ಕಾವಲಾಗಿರ್ತೀನಿ.
ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ರಂಗ, ಯಾರನ್ನ ಕೇಳಿ ಹೊರಗಡೆ ಹೋಗಿದ್ದೆ? ಯಾರು ನಿನ್ ಕರ್ಕೊಂಡು ಹೋಗಿದ್ದು? ಪೊಲೀಸ್ ಕೇಸಲ್ಲಿ ಹುಡುಗಾಟ ಆಡ್ತೀಯ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ನೀನ್... ಐ ಆಮ್ ಸಾರಿ. ಬಾರಂಗ. ಗೋಪಿ, ನನ್ನಿಂದ ತಾನೇ ಹೀಗಾಗಿತ್ತು. ನಾನೇ ತಾನೇ ಇದಕ್ಕೆಲ್ಲ ಕಾರಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಗೋಪಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇದಕ್ಯಾಕೆ ನೀವು ನೊಂದ್ಕೋತೀರಾ? ನಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು. ಇಷ್ಟಕ್ಕೆ ಸುಮ್ಮನಾದ್ರು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಾನು ಮಾಡಿದ ಕೆಲಸಕ್ಕೆ ನನ್ನ ಕೆಲಸದಿಂದಾನೇ ಡಿಸ್ಮಿಸ್ ಮಾಡ್ತಾ ಇದ್ರು. ಅಳಬೇಡಿ ಸೀತಮ್ಮ, ನಿಮಗೋಸ್ಕರ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಅನುಭವಿಸಕ್ಕೂ ನಾನ್ ತಯಾರು. ಗೋಪಿ, ಗೋಪಿ, ಗೋಪಿ. ಸೀತಮ್ಮ, ಸೀತಮ್ಮ. ರಾಮು, ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಪ್ರಯತ್ನ ಮಾಡೋದಷ್ಟೇ ನಿಮ್ ಕೆಲಸ. ಆಫ್ಟರ್ ಆಲ್, ಡಾಕ್ಟರ್ ಇಸ್ ಆಲ್ಸೋ ಎ ಮ್ಯಾನ್, ನಾಟ್ ಗಾಡ್. ಹಾಗಲ್ಲ ಫಾದರ್, ಈ ಕೇಸ್ ನನ್ನ ಪ್ರೊಫೆಷನ್ಗೆ ಒಂದು ಚಾಲೆಂಜ್ ಆಗಿದೆ. ಪ್ರತಿಯೊಂದು ಕೇಸು ನಿನ್ ಪ್ರೊಫೆಷನ್ಗೆ ಚಾಲೆಂಜೇ. ಫಾದರ್, ಏನಮ್ಮ? ಹಾಲು ದೊಡ್ಡವರು ಏನು ತಗೊಳ್ದೆ ಹೋಗ್ತಾ ಇದೀರಿ? ದೊಡ್ಡವನು ಜೀಸಸ್ ಒಬ್ನೇ. ಅವನ ಮುಂದೆ ನಾವೆಲ್ಲ ಚಿಕ್ಕವರೇ. ಥ್ಯಾಂಕ್ಸ್. ವಿಶ್ ಯು ಆಲ್ ಸಕ್ಸೆಸ್. ಥ್ಯಾಂಕ್ ಯು ಫಾದರ್. ಬರ್ತೀನಮ್ಮ. ಆಯ್ತು. ರಂಗ, ಅವ್ರು ಯಾರು ಅಂತ ನಿನಗೆ ಗೊತ್ತಾ? ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ. ಎಲ್ಲಿ ನೋಡಿದ್ದೀನಿ, ನೋಡಿದ್ದೀನಿ. ಅವರು ಅವರು ಓ, ಬಾ ಬಾ ರಂಗ, ಕೂತ್ಕೋ. ಸೀತಾ, ರಂಗ ಫಾದರ್ ನೋಡಿದಾನಂತೆ. ಆದ್ರೆ ಎಲ್ಲಿ ಅಂತ ಅವ್ನಿಗೆ ಜ್ಞಾಪಕ ಬರ್ತಾ ಇಲ್ಲ. ನೀ ಸ್ವಲ್ಪ ಇಲ್ಲೇ ಇದ್ದು ಇವ್ ನೋಡ್ಕೋತಾ ಇರು. ನಾ ಸ್ವಲ್ಪ ಕ್ಲಿನಿಕ್ ಹೋಗಿ ಮೆಡಿಸಿನ್ ತಂದ್ಬಿಡ್ತೀನಿ.
ರಂಗ ಯಾಕೆ ಹೋಗ್ಕೊಂಡೆ? ಏನಾಯ್ತು? ಡಾಕ್ಟರ್, ಈ ಫೋಟೋಲಿರೋರು ಯಾರು ನಿಮಗ್ ಗೊತ್ತಾ? ಇದು ನನ್ನ ತಾಯಿ. ಇದು ನಿಮ್ ತಾಯಿನ? ಇದು ನಾನು, ಇದು ನಮ್ಮ ಅಣ್ಣ. ಯಾಕೆ? ರಾಮು, ಇದು ನಾನು ಕಣೋ, ನಿಮ್ಮಣ್ಣ ರಂಗ. ಅಣ್ಣ, ಅಣ್ಣ, ರಾಮು, ಅಣ್ಣ, ರಾಮು, ಅಣ್ಣ, ರಾಮು, ಅಣ್ಣ, ಅಣ್ಣ. ರಾಮು, ಈಗ ನನ್ಗೆಲ್ಲ ಜ್ಞಾಪಕ ಬಂದ್ಬಿಡ್ತು. ಚಿಕ್ಕ ವಯಸ್ಸಲ್ಲಿ ನಿನಗೆ ತುಂಬಾ ಜ್ವರ ಬಂದಿತ್ತು. ಆಗ ನಾನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡೆ. ನನ್ನ ಹತ್ರ ಔಷಧಿ ತಗೊಳಕ್ಕೂ ದುಡ್ಡಿರ್ಲಿಲ್ಲ. ಔಷಧಿ ಕತ್ಬಿಟ್ಟೆ. ಆಗ ಪೊಲೀಸ್ನವರು ಓಡಿಸ್ಕೊಂಡು ಬಂದರು. ಕರೆಕ್ಟ್ ರಂಗ. ಈ ಫಾದರ್ ಇವರು ನನ್ನ ಬೆಳೆಸಿ ಓದಿಸಿ ಡಾಕ್ಟರ್ನಾಗಿ ಮಾಡಿದ್ರು. ರಂಗ, ಇನ್ನು ಇಲ್ಲೇ ಇದ್ಬಿಡು, ನನ್ನ ಜೊತೆನೇ ಇದ್ಬಿಡು. ಸೀತಾ, ಸೀತಾ, ಒಂದು ಗುಡ್ ನ್ಯೂಸ್. ರಂಗನ ಜ್ಞಾಪಕ ಶಕ್ತಿ ಬಂದ್ಬಿಟ್ಟು. ಜ್ಞಾಪಕ ಶಕ್ತಿ ಬಂದ್ಬಿಡುತ್ತಾ? ಹೌದು ಸೀತಾ. ರಂಗನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ಅಣ್ಣ, ನನ್ನ ಜೊತೆಲಿ ಹುಟ್ಟವನು. ರಂಗ, ಇವಳು ನನ್ನ ಹೆಂಡತಿ ಸೀತಾ. ಸೀತಾ, ಮೊದ್ಲು ಈ ವಿಷಯ ಇನ್ಸ್ಪೆಕ್ಟರ್ ತಿಳಿಸ್ಬೇಕು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಈಗಲೇ ಬರ್ತೀನಿ. ಸರಿ. ಇನ್ಸ್ಪೆಕ್ಟರ್, ರಂಗನ ಜ್ಞಾಪಕ ಶಕ್ತಿ ಬಂದ್ಬಿಡ್ತು. ಹಾ, ರಂಗ ಬೇರೆ ಯಾರು ಅಲ್ಲ, ಅವನು ನಮ್ಮಣ್ಣನೇ. ಹೌದು, ಅವನೇ ನಮ್ಮಣ್ಣ. ದಿವಸ ಬೇಗ ಬಂದ್ಬಿಡಿ ಇನ್ಸ್ಪೆಕ್ಟರ್, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್. ಓಕೆ ರಂಗ, ಈ ಕಡೆ. ಅಣ್ಣ, ರಂಗ, ಡ್ರಾಪ್ ದಿ ರಿವಾಲ್ವರ್. ಅಣ್ಣ, ದಯವಿಟ್ಟು ಕೊಟ್ಬಿಡ. ಇನ್ಸ್ಪೆಕ್ಟರ್, ನಾನು ಯಾವತ್ತೂ ತಪ್ಪೇ ಮಾಡ್ತಿದ್ದೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಯಾವತ್ತೂ ತಪ್ಪು ಮಾಡಬಾರ್ದು ಅಂತ
ನಿರ್ಧಾರಕ್ಕೆ ಬಂದೆ. ಹಾಗಾದ್ರೆ ರಿವಾಲ್ವರ್ ಯಾಕೆ ತಗೊಂಡೆ? ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಡಾಕ್ಟರ್, ಇವನ್ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಇನ್ಸ್ಪೆಕ್ಟರ್, ಅದರ ಅವಶ್ಯಕತೆ ಇಲ್ಲ. ಅಣ್ಣ, ಯಾಕಣ್ಣ ಇಂತ ಅನ್ಯಾಯ ಮಾಡ್ಕೊಂಡೆ? ನಿನ್ನಂತ ಒಳ್ಳೆ ಮನುಷ್ಯನಿಗೆ ಅಣ್ಣನಾಗಿರೋ ಯೋಗ್ಯತೆ ನನಗಿಲ್ಲ ಅಂತಪ್ಪ. ರಾಮು, ಬಾ ಗೌರಿ. ಏನ್ ಮಾಮ? ನಾನು ಮಾವ ಅಲ್ಲಮ್ಮ, ನೀನ್ ದೊಡ್ಡಪ್ಪ. ಎಲ್ಲಿ ನನಗೊಂದು ಮುತ್ತು ಕೊಡು. ರಂಗ, ಈಗಲಾದ್ರೂ ಹೇಳು, ನಿನ್ ಯಾರು ಶೂಟ್ ಮಾಡಿದ್ದು? ನೀವೇ ನೋಡಿದ್ರಲ್ಲ ಇನ್ಸ್ಪೆಕ್ಟರ್. ನನಗೇನು ಅನ್ಯಾಯ ಆಗಿದ್ರು ಎಲ್ಲ ನನ್ನಿಂದಾನೆ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ